ಗ್ರಹಣ ಗ್ರಹಗತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಸಾಕಷ್ಟು ವಿಚಾರಗಳು ಚರ್ಚೆಗೆ ಬಂದಾಗಿದೆ. ಅದು ಯಾವ್ಯಾವ ರೀತಿ ಗ್ರಹಣ, ಚಂದ್ರಗ್ರಹಣ ಯಾವ್ಯಾವ ರೀತಿ ಪರಿಣಾಮ ಬೀರುತ್ತೆ, ಅದು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲ ವಿಚಾರಗಳ ಮೇಲೂ ಕೂಡ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಬನ್ನಿ ಈಗ ಯಾವ್ಯಾವ ನಕ್ಷತ್ರ, ಯಾವ್ಯಾವ ರಾಶಿಗಳ ಮೇಲೆ ಈ ಗ್ರಹದ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಯಾಕಂದರೆ ತಾವು ಕೂಡ ನಮ್ಗೆ ಗೊತ್ತು, ಕುತೂಹಲದಿಂದ ಕಾಯ್ತಾ ಇರ್ತೀರಿ, ನಮ್ಮ ರಾಶಿ ಇದರಲ್ಲಿ ಏನಾದರೂ ಸೇರ್ಪಡೆ ಆಗಿದೆಯಾ, ನಮ್ಮ ನಕ್ಷತ್ರ ಇದರಲ್ಲಿ ಇದೆಯಾ ಅಂತ. ಖಂಡಿತವಾಗ್ಲೂ ಯಾವ್ಯಾವ ನಕ್ಷತ್ರದವರಿಗೆ ಒಳಿತಾಗುತ್ತೆ, ಯಾವ್ಯಾವ ನಕ್ಷತ್ರದವರಿಗೆ ಕೆಡಕಾಗುತ್ತೆ, ಕೆಡಕಾಗುವಂಥ ಪ್ರಮಾಣ ಎಷ್ಟೆಷ್ಟು, ನೀವು ಮಾಡುವಂಥ ಏನು ಇವರು ಮಾರ್ಗಗಳನ್ನು ಸೂಚನೆ ಮಾಡ್ತಾರೆ ಅದನ್ನು ಫಾಲೋ ಮಾಡಿದರೆ ಆ ಕೆಡಕಾಗುವಂಥ ಆ ಪ್ರಮಾಣ ಏನಿದೆ ಎಷ್ಟರ ಮಟ್ಟಿಗೆ ಕಡಿತ ಆಗಬಹುದು, ಕಡಿಮೆ ಆಗಬಹುದು, ಅದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಬನ್ನಿ, ಭಾನುಪ್ರಕಾಶ್ ಶರ್ಮಾ ಏನು ಹೇಳ್ತಾರೆ ಕೇಳೋಣ. ಸರ್, ತಾವೇನು ಹೇಳ್ತೀರಿ? ಯಾವ್ಯಾವ ರಾಶಿ, ಯಾವ್ಯಾವ ನಕ್ಷತ್ರದ ಮೇಲೆ ಪ್ರಮುಖವಾಗಿ ಇದರ ಪರಿಣಾಮ? ಮೊದಲನೇದಾಗಿ ಪ್ರಪ್ರಥಮವಾಗಿ ಗ್ರಹಣ ಹಿಡಿಯುತ್ತಂತೆ ವೃಶ್ಚಿಕ ರಾಶಿಯಲ್ಲಿ. ವೃಶ್ಚಿಕ ರಾಶಿಯಲ್ಲಿ ಆಗಿರುವುದರಿಂದ ಅವ್ರಿಗೆ ಮೊದಲು ಗ್ರಹಣದ ಫಲಾಫಲಗಳು, ದೋಷಗಳು ಜಾಸ್ತಿ ಕಾಣ್ತಾರೆ. ಆದ್ದರಿಂದ ಅವರು ಬಹಳವಾಗಿ ವಿಶೇಷವಾದಂಥ ಯಾವ ರೀತಿ ನಾವು ಮುಂದೆ ಪೂಜೆ ಫಲಗಳನ್ನು ಹೇಳ್ತೀವಿ ಅದನ್ನು ಆಚರಣೆ ಮಾಡಬೇಕಾಗುತ್ತದೆ. ಓಕೆ. ನಕ್ಷತ್ರಗಳಲ್ಲಿ ಜ್ಯೇಷ್ಠ ನಕ್ಷತ್ರ ಮತ್ತು ಮೂಲ ನಕ್ಷತ್ರವರೆಗೂ ಸಹಿತ ಗ್ರಹಣದ ದೋಷಗಳು ಕಾಣಿಬರುತ್ತೆ. ಮೊದಲು ರಾಶಿಗಳನ್ನು ನಾನು ಯಾವ್ಯಾವ ರಾಶಿಗಳಿಗೆ ತೊಂದರೆ ಆಗಬಹುದು ಅಂತ. ವೃಶ್ಚಿಕ ರಾಶಿಯವರಿಗೆ ಪ್ರಥಮ, ಎರಡನೇದಾಗಿ ಸಿಂಹ ರಾಶಿಯವರೆಗೂ ಸಹಿತ ಗ್ರಹಣದ ದೋಷಗಳು ಬರ್ತಾರೆ. ಮತ್ತು ಮೇಷರಾಶಿಯವರಿಗೆ ಅದು ಸಹಿತ ಮೇಷರಾಶಿಯವರೆಗೂ, ಯಾಕೆಂದರೆ ಗ್ರಹಣದಲ್ಲಿದ ಅಷ್ಟಮ ಅಂತ ಹೇಳಿದ್ರಲ್ಲಿ ಮೊದಲನೇದಾಗಿ ಪ್ರಥಮ, ಚತುರ್ಥಾಷ್ಟಮ ಅಂತ ಹೇಳಿದ್ರು. ಮತ್ತು ವ್ಯಯ ಧನುಸ್ಸು ರಾಶಿಯವರಿಗೆ 12ನೇ ಮಲ್ಲಿರೋದ್ರಿಂದ ಅವ್ರಿಗೂ ಸಹಿತ ಗ್ರಹಣದ ದೋಷಗಳು ಬರುತ್ತೆ ಅಂತೇಳಿ ಇದನ್ನು ಕಲ್ಪನೆ ಮಾಡಿ ಬರ್ಕೊಟ್ಟಿದ್ದಾರೆ. ಆಮೇಲಿಂದ ಇದರಲ್ಲಿ ಮಧ್ಯಮ ಭಾಗ ಇರತಕ್ಕಂಥದ್ದು ತುಲಾ ರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ, ವೃಷಭ ರಾಶಿಯವರಿಗೆ, ಮೀನ ರಾಶಿಯವರಿಗೆ ಅಂಥೇಳಿ ಅವರೊಂದು ಗಾರ್ಗಿಯರು ಹೇಳ್ತಾರೆ. ಆಮೇಲೆ ತುಂಬ ಈ ಗ್ರಹಣದಿಂದ ಒಳ್ಳೆಯ ಫಲಗಳು ಅನುಭವಿಸುವಂಥದ್ದು ಇದೆ, ಬರೀ ಕೆಟ್ಟದೆ ಅಂತಲೇ ಅಲ್ಲ. ಅದರಲ್ಲಿ ಕನ್ಯಾ ರಾಶಿಯವರಿಗೆ ಗ್ರಹಣ ಒಳ್ಳೆಯದನ್ನು ಕೊಡ್ತಾರೆ. ಈ ನಕ್ಷತ್ರಗಳು ರಾಶಿಗಳ ಮೇಲೆ ನೇರ ಪರಿಣಾಮ ಅನ್ನುವಂಥ ಮಾತನ್ನು ಹೇಳಿದರು ಅವರು, ಅದನ್ನು ತಾವು ಕೂಡ ಒಪ್ಕೊಂಡಿದ್ದೀರಿ. ಅವರು ಏನೇನು ಮಾಡಬೇಕು ಅನ್ನುವಂಥದ್ದು, ಯಾವ ರೀತಿ ಅದರ ಪರಿಣಾಮಗಳು ಆಗಬಹುದು ಅವ್ರ ಮೇಲೆ ಅನ್ನುವಂಥದ್ದು, ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಈ ರಾಶಿಯವರಿಗೆ ಒಂದಿಷ್ಟು ತೀವ್ರತೆ ಕಂಡುಬರುತ್ತೆ. ಲಂಗ್ಸಿಗೆ ಸಂಬಂಧಪಟ್ಟ ಹಾಗೆ, ಮತ್ತು ಈ ಡಯಾಬಿಟಿಕ್ ಪೇಷಂಟ್ಗಳಿಗೆ, ಜೊತೆಗೆ ಕ್ಯಾನ್ಸರ್ ಪೇಷಂಟ್ಗಳಿಗೆ, ಅದರಲ್ಲೂ ಸ್ತ್ರೀಯರಿಗೆ, ಸ್ತ್ರೀ ಸಂಬಂಧವಾದಂತಹ ಕಾಯಿಲೆ ಇರತಕ್ಕಂಥವರಿಗೆ ಒಂದಿಷ್ಟು ಕಾಯಿಲೆ ಉಲ್ಬಣ ಆಗ್ತಕ್ಕಂಥ ಸಂಭವ ಬರುತ್ತೆ ಮೊದಲನೇದಾಗಿ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡ್ತಾ ಇರತಕ್ಕಂತಹ ಈ ರಾಶಿಯವರು, ಅದರಲ್ಲೂ ಕೂಡ ಸೆಕೆಂಡ್ರಿ ಮಾರ್ಕೆಟ್ ಟ್ರೇಡಿಂಗ್ನಲ್ಲಿರ್ತಕ್ಕಂಥವರಿಗೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ, ಬ್ಯಾಂಕಿಂಗು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ, ಪ್ಯಾರಾಮಿಲಿಟರಿ ಫೋರ್ಸಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ, ಅವರುಗಳಿಗೆಲ್ಲ ಈ ರಾಶಿಯವರಿಗೆ ಗ್ರಹಣದಿಂದ ಒಂದಿಷ್ಟು ತಾಪತ್ರಗಳು ಕಂಡುಬರುತ್ತೆ. ಅದಲ್ಲದೆ ಇನ್ಯಾವುದೇ ವೃತ್ತಿಯಲ್ಲಿದ್ದರೂ ಕೂಡ ಒಂದಿಷ್ಟು ಆಪಾದನೆಗಳು ಅವ್ರ ಮೇಲೆ, ಸಣ್ಣ ಪುಟ್ಟ ಒಂದು ಘರ್ಷಣೆ, ಮಾನಸಿಕ ಘರ್ಷಣೆ ಆಗ್ಬೋದು, ವಾಗ್ವಾದಗಳಾಗ್ಬೋದು, ಅಥವಾ ಇನ್ನುಳಿದ ಯಾವುದೋ ಒಂದು ಇದು ಸಣ್ಣ ಪುಟ್ಟ ಒಂದು ಅಪಘಾತ, ಇಂಥದ್ದು ಸಾಧ್ಯತೆಗಳು ಕಂಡುಬರುತ್ತೆ. ಇದನ್ನು ನಾನು ನಿಶ್ಚಯವಾಗಿ ಹೇಗೆ ಆಗತ್ತೆ ಅಂತ ಹೇಳೋಲ್ಲ. ಯಾಕಪ್ಪ ಅಂತಂದರೆ ಆಗುವಂಥ ಯೋಗ ಕಂಡು ಬರ್ತಾ ಇದೆ. ಅದರಿಂದ ಈಚೆ ಬರೋದು ಹೇಗೆ? ನೀವು ಹೇಳಿದ್ರಲ್ಲ ಗ್ರಹಣ ಬಿಡಿಸೋ ಕೆಲಸ ಮಾಡ್ತೀರಾ ಅಂತ. ಖಂಡಿತವಾಗಿ ಸಂತೋಷದಿಂದ ಹೇಳ್ತೀನಿ. ನಿಮಗೆ ಕಾಯಿಲೆ ಅಂತಂದ್ಬಿಟ್ಟು ಏನು ಪ್ರಯೋಜನ? ಆ ಕಾಯಿಲೆಯಿಂದ ಈಚೆ ಬರ್ತಕ್ಕಂಥದ್ದನ್ನು ಹೇಳ್ತಕ್ಕಂಥ ಒಂದು ಪವಿತ್ರವಾದ ಕೆಲಸ ನಾನು ಮಾಡಬೇಕು ಹೊರತು ಕಾಯಿಲೆ ಅದನ್ನು ಡಯಾಗ್ನೋಸ್ ಮಾಡಿ ಮನೆಗೆ ಕಳಿಸೋದು ಏನು? ಯಾವ ರೀತಿಯಲ್ಲಿ ಅದರಿಂದ ನೀವು ಈಚೆ ಬರ್ಬೋದು, ಅದು ಮುಖ್ಯ ಇಲ್ಲಿ. ಆ ಒಂದು ಸಮಸ್ಯೆಗಳು ಬರ್ತಕ್ಕಂಥ ಸಂಭವ ಇದೆ, ಅದರಿಂದ ಯಾವ ರೀತಿಯಲ್ಲಿ ಅದನ್ನು ಕಡಿಮೆ ಮಾಡ್ಕೊಳ್ಳೋಣ, ಯಾವ ರೀತಿಯಲ್ಲಿ ಅದನ್ನು ಮಾತಾಡೋಣ. ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಹಾಗಾದ್ರೆ? ಮೊದಲನೇದಾಗಿ ಈ ಗ್ರಹಣ ಹಿಡಿತಕ್ಕಂಥದ್ದು ರಾತ್ರಿ ಸುಮಾರು 11 ಗಂಟೆ 52 ನಿಮಿಷಕ್ಕೆ ಈ ಗ್ರಹಣದಲ್ಲಿ ಮುಖ್ಯವಾಗಿ
ಈ ಬಹಳ ಚಿಕ್ಕ ವಯಸ್ಸಿನ ಮಕ್ಕಳು ಮತ್ತು ವಯೋವೃದ್ಧರು ಅಂದರೆ ಸುಮಾರಾಗಿ 70 ವರ್ಷದ ಮೇಲ್ಪಟ್ಟಿರ್ತಕ್ಕಂಥವ್ರು, 7 ವರ್ಷದ ಕೆಳ ಇರತಕ್ಕಂಥವ್ರು, ಅವರ ಹೊರತಾಗಿ ಅಥವಾ ತೀವ್ರವಾಗಿ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥವ್ರು ಮತ್ತು ಗರ್ಭಿಣಿ ಸ್ತ್ರೀಯರ ಹೊರತಾಗಿ ಇನ್ನುಳಿದವರು ಅವತ್ತು ಸುಮಾರಾಗಿ ಸಾಯಂಕಾಲ 4 ಗಂಟೆ 4:15 ಒಳಗಡೆ ಅವರ ಒಂದು ಆಹಾರ ಸೇವನೆ ಏನಿತ್ತು ಅದನ್ನು ಮುಗಿಸ್ಬಿಡಿ. ಕನಿಷ್ಠ ಒಂದು 4 ರಿಂದ 5 ಗಂಟೆಗಳ ಕಾಲ ಗ್ರಹಣಕ್ಕೆ ಮುಂಚೆ, ಜೊತೆಗೆ ಸಾಯಂಕಾಲ ಒಂದು 8-8:30 ಮೇಲೆ ದ್ರವ ಪದಾರ್ಥ, ನೀರು, ಹಾಲು, ಜ್ಯೂಸು, ಇಂಥ ಎಲ್ಲ ಥರದ ದ್ರವ ಪದಾರ್ಥಗಳನ್ನು ತಗೊಳ್ಳೋದು ಬಿಟ್ಬಿಡಿ. ಗ್ರಹಣ ಪ್ರಾರಂಭ ಆದ ಕೂಡಲೇ ತಾವು ಎಲ್ಲಿದ್ದರೆ, ಎಲ್ಲೋ ಟೂರ್ನಲ್ಲಿದ್ದರೂ ಪರವಾಗಿಲ್ಲ, ತಮ್ಮ ಮನೆಗಳಲ್ಲಿದ್ದರೂ ಪರವಾಗಿಲ್ಲ, ತೀರ್ಥಕ್ಷೇತ್ರಗಳಲ್ಲಿ ಗ್ರಹಣ ಕಾಲಕ್ಕಾಗಿ ಹೋಗಿದ್ದರಂತೂ ಬಹಳ ವಿಶೇಷ. ತಣ್ಣೀರು ಸ್ನಾನ ಮಾಡಿ ತಮ್ಮ ಇಷ್ಟ ದೇವತೆಗೆ ಆಜ್ಯ ದೀಪ, ತುಪ್ಪದ ದೀಪ ಹಚ್ಚಿ, ತಂಡುಲ ಅಕ್ಕಿ ಮೇಲೆ ಇಟ್ಟುಬಿಟ್ಟು ಒಂದು ತಟ್ಟೆನಲ್ಲಿ ಅಕ್ಕಿ ತಗೊಂಡು ಸುಮಾರಾಗಿ ಒಂದು 2 kg ಆಗುವಷ್ಟು ಕನಿಷ್ಠ ಅಕ್ಕಿ ತಗೊಂಡು ಅದರಲ್ಲಿ ಒಂದು ಆರತಿ ಮಾಡಿ ಆ ದೀಪ ಅಲ್ಲಿ ಇಟ್ಬಿಟ್ಟು ಉದ್ದಿನ ಬೇಳೆ, ಉದ್ದಿನ ಕಾಳು, ರಾಹುವಿಗೆ ಅದಷ್ಟನ್ನು ಮತ್ತು ತಮ್ಮ ಯಥಾಶಕ್ತಿ ಒಂದಿಷ್ಟು ದಕ್ಷಿಣೆಯನ್ನು ಒಬ್ಬ ಬ್ರಾಹ್ಮಣನಿಗೆ ದಾನ ಕೊಡಿ. ಅದರ ನಂತರದಲ್ಲಿ ತಮಗೆ ತಿಳಿದಂತಹ ಭಗವನ್ ಸ್ಮರಣೆ, ವಿಪ್ರರಾಗಿದ್ದಲ್ಲಿ ಗಾಯತ್ರಿ ಜಪ, ಉಳಿದಂತಹ ನವಗ್ರಹಗಳ ಮಂತ್ರಗಳ ಜಪ ಮತ್ತು ವಿಶೇಷವಾಗಿ ಕುಲದೇವತಾ ಪ್ರಾರ್ಥನೆ, ಇಷ್ಟದೇವತಾ ಪ್ರಾರ್ಥನೆ, ಇನ್ನು ತಮಗೇನು ನಿತ್ಯ ಪೂಜೆ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂಥ ಪ್ರಾರ್ಥನೆ, ಪೂಜೆಗಳನ್ನು ಮಾಡಿಕೊಳ್ಳಿ. ಓಕೆ. ಆ ದೀಪ ಆ ಹೊತ್ತು ಪೂರ್ಣ ಗ್ರಹಣ ಕಾಲದಲ್ಲಿ ದೇವ್ರ ಮನೆಯಲ್ಲಿ ಒಂದು ದೀಪ ಇರಲಿ ಮತ್ತು ಮನೆ ಮುಂದೆ ಒಂದು ತುಪ್ಪದ ದೀಪ ಹಚ್ಚಿದ್ದೀರಿ. ಇದೆರಡು ಮುಖ್ಯವಾಗಿ. ಇನ್ನು ಆ ಸಮಯದಲ್ಲಿ ಗೋಪೂಜೆ, ಸೇವೆ ಮತ್ತು ನದಿ ಸ್ನಾನ, ಸಂಗಮ ಸ್ನಾನ, ಸಮುದ್ರ ಸ್ನಾನ, ಅವರ ಮನಸ್ಸೋದಿಷ್ಟ ದಾನಗಳು, ಗೋಸೇವೆ ಮತ್ತು ಬ್ರಾಹ್ಮಣನಿಗೆ ದಾನ, ಜಪ, ಇದಿಷ್ಟನ್ನು ಹೇಳಿದೆ. ಆ ಸಮಯದಲ್ಲಿ ಮಲ್ಕೊಂಡ್ಬೇಡಿ. ಅನಾರೋಗ್ಯ ಇದ್ದು, ವಯೋವೃದ್ಧರಾಗಿದ್ದು, ದೈಹಿಕವಾಗಿ ಸಾಮರ್ಥ್ಯ ಇದು ಬರ್ತಿರೋದೇ ರಾತ್ರಿ ಸಮಯದಲ್ವಾ ತಾವು ಹೇಳಿದ್ರಿ? ಅಂದ್ರೆ ರಾತ್ರಿ ಪೂರ್ತಿ ಎಚ್ಚರವಾಗಿರ್ಬೇಕು ಅಂತ. ರಾತ್ರಿ ಪೂರ್ಣ ಅಂತಲ್ಲ, ಸುಮಾರಾಗಿ 3:30 ಗಂಟೆವರೆಗೆ ಇದು ದೀರ್ಘವಾಗಿರ್ತಕ್ಕಂಥ ಗ್ರಹಣ. 11 ಗಂಟೆ 52 ನಿಮಿಷಕ್ಕೆ ಗೋಚರವಾಗುತ್ತೆ. ತಾವು 11 ಗಂಟೆ 50 ಗ್ರಹಣ ಹಿಡಿದ ಮೇಲೆ 53-54 ನಿಮಿಷಕ್ಕೆ ಸ್ನಾನ ಮಾಡಿ ದೀಪ ಹಚ್ಚಿ ಒಂದು ಆರತಿ ಮಾಡಿ, ಅದರ ಜೊತೆಗೆ ಇನ್ನೊಂದು ಇಲ್ಲಿ ಮುಖ್ಯವಾಗಿದ್ದು ಹೇಳಬೇಕು. ಬಹಳಷ್ಟು ಜನ ಮನೆಯಲ್ಲಿ ದೇವರ ಕೆಲವು ವಿಗ್ರಹಗಳನ್ನು, ಸಾಲಿಗ್ರಾಮಗಳನ್ನು ಇಟ್ಕೊಂಡಿರ್ತಾರೆ. ಆ ಸಾಲಿಗ್ರಾಮ ವಿಗ್ರಹ ಇದನ್ನೆಲ್ಲ ನೀರಿನಲ್ಲಿ, ಗಂಗೆ ಚೈಮನೆ ಗೋದಾವರಿ ಸರಸ್ವತಿ, ಆ ನೀರಿನಲ್ಲಿ ಮುಳುಗಿಸಿಟ್ಟಿರಬೇಕು. ಒಂದು. ಎರಡನೇದು, ಈ ಫೆರಿಷಬಲ್ ಐಟಮ್ಸ್ ಏನೇನಿದೆ, ಈ ತಿಂಡಿ, ಕೆಲವು ಕರದ ತಿಂಡಿಗಳು, ಇಂಥದ್ದು ಏನೇನಿರುತ್ತೆ ಅದನ್ನೆಲ್ಲ ಗ್ರಹಣಕ್ಕೆ ಮುಂಚೆ ಅದನ್ನ ಆಚೆ ಹಾಕಿಬಿಡಿ. ಕೆಲವರು ರಾತ್ರಿ ಅಕ್ಕಿ ಹಿಟ್ಟು ರುಬ್ಬಿಟ್ಟಿರೋದು, ಬೆಳಗಾಗೆ ಇಡ್ಲಿನೋ ದೋಸೆನೋ ಮಾಡೋದಕ್ಕೋ ಅಥವಾ ಇನ್ನೇನೋ ಚಪಾತಿ ಹಿಟ್ಟು ಕಲಸಿಟ್ಟಿರೋದು, ಇದೆಲ್ಲ ನಿಷಿದ್ಧ. ಗ್ರಹಣದ ಮೈಲಿಗೆ ಆಗತ್ತೆ ಅಂತಕ್ಕಂಥದ್ದೊಂದು ಪದ್ಧತಿ. ನಿಜಕ್ಕೂ ಪರಿಣಾಮಗಳಾಗುತ್ತವ? ಖಂಡಿತವಾಗಿ, ಖಂಡಿತವಾಗಿ. ಅದರಲ್ಲಿ ಯಾಕಂದ್ರೆ ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡೋಕ್ಕಾಗಲ್ಲ, ತುಂಬ ಕಷ್ಟದ ವಿಚಾರ ಇದು. ಇಲ್ಲ, ಯಾಕೆ ಕಷ್ಟದ ವಿಚಾರ? ಕಷ್ಟ ಏನು ಬಂತು? ನೀವು ಕಷ್ಟ ಅಂತ ಹೇಳಿದ್ರೆ ಹಾಗಲ್ಲ ಗುರುಗಳೇ. ಈಗ ನೋಡಿ, ಈಗ ಯಾವುದೋ ನಾವು ಊರಿಗೆ ಹೋಗಿರ್ತೀವಿ, ಬೇರೆ ಊರಿಗೆ. ಸೊ ತುಂಬ ಜನಕ್ಕೆ ಗ್ರಹಣ ಅಂದ್ರೆ ಏನು ಅಂತಲೇ ಗೊತ್ತಿರಲ್ಲ. ಅಲ್ಲಿ ಹೋಟೆಲ್ಗಳಿರ್ತವೆ ಅಥವಾ ಯಾರ್ದೋ ಮನೆಗೆ ಹೋಗಿರ್ತಾರೆ, ಏನಾದ್ರು ತಿನ್ಬೇಕಾಗತ್ತೆ. ಯಾರದ್ದೋ ಮನೆಗೆ ಹೋಗ್ಬೇಕಾದ್ರೆ ಅಂಥವ್ರ ಮನೆಗೆ ಹೋಗೋದನ್ನ ಅವಾಯ್ಡ್ ಮಾಡಿ. ಹೋಟೆಲಿಗೆ ಹೋದಾಗ
ಅದು ನಿಮ್ಮ ವ್ಯಾವಹಾರಿಕವಾಗಿ ಸಂಬಂಧಪಟ್ಟಂತಹದ್ದು. ಓಕೆ, ಅದು ಅನ್ವಯಿಸಲ್ಲ ಹಾಗಾದ್ರೆ ಅಂತ. ಅನ್ವಯಿಸಲ್ಲ ಅನ್ನೋದಕ್ಕೆ ಇಲ್ಲೊಂದು ಶಾಸ್ತ್ರ ಇದೆ, ಕ್ರಯಶುದ್ಧಿ ಅಂತ ಹೇಳುತ್ತೆ. ನಾವಲ್ಲಿ ದುಡ್ಡು ಕೊಟ್ಬಿಡ್ತೀವಲ್ಲ, ಕ್ರಯಶುದ್ಧಿ, ನಮ್ಮ ದುಡ್ಡು ಶುದ್ಧಿಯಾಗಿರುತ್ತಲ್ಲ, ಆ ಶುದ್ಧವಾದ ದುಡ್ಡಿಂದ ಖರೀದಿ ಮಾಡಿರೋದಕ್ಕೆ ಅಲ್ಲೊಂದು ಎಕ್ಸಾಂಪಲ್ ಕ್ರಯಶುದ್ಧಿ ಶಾಸ್ತ್ರ. ಓಕೆ ಓಕೆ ಓಕೆ, ಅಂದ್ರೆ ಇಟ್ಸ್ ಎ ಕಾಂಪ್ರಮೈಸ್ಡ್ ಆಟಿಟ್ಯೂಡ್. ಇದು ಸರಿ ಸರಿ, ಇದು ಪೂರ್ಣ ಶಾಸ್ತ್ರ ಸಮ್ಮತವೇ ಅಂದ್ರೆ ಅಲ್ಲ. ಆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆಯಪ್ಪ ಅಂತಂದ್ರೆ ಅನಿವಾರ್ಯ. ಕೆಲವಷ್ಟು ಸಂದರ್ಭದಲ್ಲಿ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಬೆಳಗಾಗೆದ್ದು ಹೋಗ್ಬಿಟ್ಟು ಹೋಟೆಲ್ನನ್ನೇ ಅವಲಂಬಿಸಿರ್ತಕ್ಕಂತಹ ಎಷ್ಟೋ ಜನ ಇದ್ದಾರೆ. ಅವರು ಬೆಳಗಾಗೆದ್ದು ಇಡ್ಲಿನೋ ದೋಸೆನೋ ತಿನ್ಬೇಕು, ಅವನು ಹಿಟ್ಟನ್ನು ಹಿಂದಿನ ದಿವಸ ಕಲಿಸಿಟ್ಟಿರ್ತಾರೆ. ಅಲ್ಲಿಗೂ ಕೂಡ ನಮ್ಮಲ್ಲೊಂದು ಪದ್ಧತಿ ಇದೆ. ಈ ಎಲ್ಲ ಫೆರಿಷಬಲ್ ಐಟಮ್ಗೆ, ಈಗ ಉಪ್ಪಿನಕಾಯಿ ಆಗ್ಬೋದು, ತುಪ್ಪ ಆಗ್ಬೋದು, ಮೊಸರು, ಇದನ್ನೆಲ್ಲ ಇವನ್ ಮನೆಗಳಲ್ಲಿ ಕೂಡ ಎಲ್ಲ ಬಿಸಾಕಿ ಹೊಸದಾಗಿ ಗ್ರಹಣ ಕಳೆದ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿ ದರ್ಬೆ, ಕುಶ, ಅದ್ರ ಮೇಲೆ ಇಡಿ. ದರ್ಬೆ ಸಿಗಲ್ಲ ಅಂತ ನೀವು ಕೇಳ್ತೀರ, ನಂಗೆ ಗೊತ್ತು, ನೀವು ಕುಶಾಗ್ರಮತಿಗಳು, ಹಾಗಾಗಿ ಯೋಚನೆ ಇಲ್ಲ. ತುಳಸಿ ಇಡಿ, ದರ್ಬೆ ಸಿಗದ ತುಳಸಿ ಇಡಿ, ಇದು ಕನಿಷ್ಠ ಇಲ್ಲಿ. ಇದರ ಹೊರತಾಗಿ ಈ ಯಾವ್ಯಾವ ರಾಶಿ ನಕ್ಷತ್ರಗಳು ಹೇಳಿದ್ರು ಅವರು ಸ್ವಲ್ಪ ವಿಶೇಷವಾಗಿ, ಇದು ಕಾಮನ್ ಆಗಿ ಎಲ್ಲರೂ ಮಾಡಬೇಕಾದಂಥದ್ದು ಹೆಚ್ಚು ಕಡಿಮೆ. ಇದರ ಹೊರತಾಗಿ ಆ ರಾಶಿ ನಕ್ಷತ್ರದವರು ಸ್ವಲ್ಪ ವಿಶೇಷವಾಗಿ ಗ್ರಹಣ ಶಾಂತಿಯನ್ನು ಮಾಡಿಸ್ಕೊಳ್ಳೋದು, ಅಥವಾ ವಿಶೇಷವಾಗಿ ಕಡ್ಡಾಯವಾಗಿ ಹೋಗಿ ದಾನ ಕೊಡ್ತಕ್ಕಂಥದ್ದು, ಹಿರಿಯರ ಒಂದು ಆಶೀರ್ವಾದ ತಗೊಳ್ತಕ್ಕಂಥದ್ದು, ಅದಷ್ಟನ್ನು ಮಾಡಿ. ವಸ್ತ್ರದಾನ, ಉದ್ದಿನ ಬೇಳೆ, ಉದ್ದಿನ ಕಾಳಿನ ದಾನ ಮತ್ತು ತಂಡುಲ ಅಕ್ಕಿ, ನವಧಾನ್ಯಗಳ ದಾನ, ಈ ದಾನ ಮಾಡಿ. ಸೊ ಇನ್ನಷ್ಟು ಚರ್ಚೆ ಮಾಡೋಣ, ಆದರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಬ್ರೇಕ್.